ಇಲ್ಲ ಮರದಾಗೆಲ್ಲ ಹಣ್ಣಾಗಿ ತಪ 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 ಉದುರ್ತಾವ ಹಣ್ಣು. ಪಾಪ ಹಿಡ್ಕೊಂಡಾರ್ದು ಗತಿ ಏನು. ತೊಂಬರ್ರೋ ಮರಯ ಹಣ್ಣು ಅಂತ ಅನ್ಸಿವಣ್ಣ ಅಲ್ಲೇ ಕೂತ್ಕೊಂಡು. ನೋಡಿ ಫ್ರೆಂಡ್ಸ್, ಎಲ್ಲ ಹಣ್ಣು ಮಾವಿನ ಹಣ್ಣು ಬಂದೈತಿ. ಪಾಪ ತೋಟ ಹಿಡ್ಕೊಂಡಾರ ಗತಿ ಏನು ನೋಡಿ. ಅಲ್ಲಿನ ಎಲ್ಲ ಸುರಿದು ಬಿಟ್ಟತ್ ನೋಡ್ರಿ ಹಣ್ಣಾಗಿ. ರೇಟ್ ಇಲ್ಲದಕ್ಕೆ ಪಾಪ ರೈತರು ಏನು ಮಾಡ್ಬೇಕು. ಅಷ್ಟೇ ಇಂತಿಂತ ತಗೋಬೇಕು ಅಷ್ಟೇ. ನಾವು ತೋರಿಸಿರಕತ್ತವ ಹಣ್ಣು ನೋಡಪ್ಪ, ಇಷ್ಟು ಚೆನ್ನಾಗಿ ಉದ್ರಿದ್ದು ನಿಮ್ಮ ತ್ರಾಗ. ನೋಡಿ ಫ್ರೆಂಡ್ಸ್, ಹಣ್ಣು ಹೆಂಗೆ ಬಿದ್ದವು ಹಣ್ಣಾಗಿ ಹಣ್ಣಾಗಿ. ಅದರಲ್ಲೆಲ್ಲ ಹುಳ ಇದೆ ನೋಡಿ. ಮರದಾಗೆಲ್ಲ ಹೆಂಗೆ ಹಣ್ಣಾಗಿದೆ ಪಾಪ. ನೋಡ್ರಿ ನೋಡ್ರಿ, ಇದನ್ನ ಕಾಯಿದೆ ಒಳಗೆಲ್ಲ ಹುಳಾಗಿದೆ ಪಾಪ. ಹಾಕಿರೋರು ತೋಟದಾಗೆ ಗಿಡ ಹಾಕಿರೋರು 10 ಲಕ್ಷ ಕೊಡ್ರಿ 5 ಲಕ್ಷ ಕೊಡ್ರಿ ಅಂತಾರೆ. ಪಾಪ ಹಿಡ್ಕೊಂಡಾರ ಏನು ಮಾಡ್ಬೇಕು. ನಾವು ಹಿಂಗೆ ಬಂದ್ವಿ ಅಡ್ಡಾಡೋಣ ಅಂತಂದು. ಇಲ್ಲಿ ನೋಡಿದ್ರೆ ಇಷ್ಟು ಹಣ್ಣು ಸುರಿದ್ಬಿಟ್ಟಿದೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಸುರಿದ್ಬಿಟ್ಟೈತೆ ಇದು ಹಣ್ಣು ಪಾಪ. ನೋಡಿ ರೇಟ್ ಇಲ್ಲ ಏನಿಲ್ಲ ನೋಡಿ. ಎಲ್ಲಿನ ಎಷ್ಟು ಸುರಿದ್ಬಿಟ್ಟೈತೆ. ಮಾವಿನ ಹಣ್ಣು ಹಿಡ್ಕೊಂಡು ಅವ್ರು ಹೆಂಗೆ ಜೀವನ ಮಾಡ್ಬೇಕು ನೋಡ್ರಿ. ನಿಮಗೇನು ಅನಿಸುತ್ತೆ ಕಮೆಂಟ್ ಹಾಕ್ರಿ ಪ್ಲೀಸ್. ನಿಮ್ಮ ಮನಸ್ಸಿನ ಅನುಭವ ಹೇಗಿದೆ ನೋಡಿ. ಇದು ಹಣ್ಣಾಗಿದೆ. ನೋಡಿ ಎಷ್ಟು ಹಣ್ಣಿದೆ.